ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಮಶ್ರೂಮ್ ಮ್ಯಾಕ್ಸ್ ಮಶ್ರೂಮ್ ಪೌಡರ್ ಬಗ್ಗೆ. ಸೊ ಮಶ್ರೂಮ್ ಮ್ಯಾಕ್ಸ್ ಮಶ್ರೂಮ್ ಪೌಡರ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಇದ್ರ ನೀವು ಉಪಯೋಗ ಮಾಡಬೇಕು, ಇದ್ರ ಒಳಗಡೆ ಘಟಕ ದ್ರವ್ಯ ಏನೇನಿರ್ತೈತಿ, ಯಾವ ಪ್ರಮಾಣದಾಗ ನೀವು ಇದ್ರ ಉಪಯೋಗ ಮಾಡಬಹುದು, ಎಷ್ಟು ದಿನದ ಮಟ್ಟ ಇದನ್ನ ತಗೋಬಹುದು, ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡಕ್ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮಶ್ರೂಮ್ ಪೌಡರ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಂದ್ರ, ನಿಮ್ಗೆ ಏನಾರ ಹೊಟ್ಟೆ ಹಸಿತಾ ಇಲ್ಲ ಅಂದ್ರೆ, ಒಟ್ಟ ನೀವು ಊಟನ ಮಾಡಂಗಿಲ್ಲ, ಊಟ ನಿಮ್ಮ ಇದ್ರಿಗೆ ಇದ್ರೂ ನಿಮ್ಗೆ ಹೊಟ್ಟೆ ಹಸಿಯಂಗಿಲ್ಲ ಅಂದ್ರ, ಇಲ್ಲ ನೀವು ತಿಂದಿದ್ದು ನಿಮ್ಗೆ ಪಾಚನ ಆಗ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ, ಮತ್ತು ನಿಮ್ಮ ಮೈ ಒಳಗಡೆ ಪೋಷಕ ತತ್ವ ಕೊರತೆ ಇದೆ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದೆ ಅಂದ್ರ, ಮತ್ತೆ ಈ ಪೌಡರ್ ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ಗೆ ರೋಗ ಪ್ರತಿರೋಧಕ ಕ್ಷಮತಾ, ಇಮ್ಯುನಿಟಿ ಪವರ್ ಏನಿರ್ತೈತೆ ಅದನ್ನ ಗಟ್ಟಿಗೊಳಿಸ್ಲಿಕ್ಕೆ ಕೆಲಸ ಮಾಡ್ತೈತೆ. ಅದ್ರ ಏನಾಗುತ್ತಾ, ನೀವು ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದ್ರೆ ಜಡ್ಡಿಗೆ ಬೀಳಂಗಿಲ್ರಿ. ಈಗ ಇದ್ರೊಳಗೆ ಘಟಕ ದ್ರವ್ಯ ಏನೇನ್ ಹಾಕಿರ್ತಾರೆ, ಈ ಪೌಡರ್ ಒಳಗೆ ಏನೇನು ಅಂಶ ಮಿಕ್ಸ್ ಮಾಡಿರ್ತಾರ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ನೋಡ್ರಿ, ಇದ್ರೊಳಗ ಮಶ್ರೂಮ್ 32%, ಅಶ್ವಗಂಧ 20%, ಶ್ವೇತ ಮುಸ್ಲಿ 10%, ಕಾಲಿ ಮುಸ್ಲಿ 12%, ಲೆಹಸೂನ್ 3%, ಅದ್ರಕ್ 2%, ಕಾಲಿ ಮಿರ್ಚ್ 3%, ಜೀರಾ 2%, ಅಜ್ವೈನ್ 2%, ಕಾಲಾ ನಮಕ್ 2%, ಸೇಂದಾ ನಮಕ್ 3%, ಮಿಶ್ರಿ 2%, ಪುದೀನಾ 2%, ಲಾಂಗ್ 2%, ಛೋಟಿ ಹರಡ್ 2%, ಬಡಿ ಇಲೈಚಿ 2%. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ಯಾವ ಪ್ರಮಾಣದ ಇದನ್ನ ನೀವು ಸೇವನೆ ಮಾಡ್ಬೇಕನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ನಾನು ನಿಮ್ಗೆಲ್ಲ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, 2 ಚಮಚೆ ಮಶ್ರೂಮ್ ಮಿಕ್ಸ್ ಪೌಡರ್ ಏನಿದೆ, ಇದನ್ನ ನೀವು ಅರ್ಧಲಿಂತ್ರ 1 ಗ್ಲಾಸ್ ಉಗುರು ಬೆಚ್ಚ ನೀರೊಳಗೆ ಚಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಳಿಗ್ಗಿನ ಒಂದು ಹೊತ್ತು ನಾಷ್ಟ ಆದ್ಮೇಲೆ, ರಾತ್ರಿ ಒಂದು ಹೊತ್ತು ಊಟ ಆದ್ಮೇಲೆ ನೀವು ಇದನ್ನ ಸೇವನೆ ಮಾಡಬಹುದು. ಇಲ್ಲ ನಿಮ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು. ಸೊ ನೋಡ್ರಿ, ನಿಮ್ಗೆ ಎಲ್ಲಿ ಮಟ್ಟ ಒಳ್ಳೆ ರಿಸಲ್ಟ್ ಸಿಗವಲ್ದು ಅಲ್ಲಿ ಮಟ್ಟ ಉಪಯೋಗ ಮಾಡಬಹುದ್ರಿ. ಇದರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ, ಜಾಸ್ತಿ ಪ್ರಮಾಣದಾಗ ನೀವೇನಾದ್ರು ಉಪಯೋಗ ಮಾಡಂತೀರ ಅಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಬಹುದ್ರಿ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನ್ ಅದಾವ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ ಆಲ್ರೆಡಿ. ಸೊ ಯಾವುದೇ ಘಟಕ ದ್ರವ್ಯ ಮೊದ್ಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾದ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಈಗ ಇದ್ರ ಬಗ್ಗೆ ಬಹಳ ಜಾಸ್ತಿ ಕ್ವಶನ್ ಏನ್ ಕೇಳ್ತಾರಪ್ಪ ಅಂದ್ರ, ಇದನ್ನ ತಗೊಂಡ್ರೆ ನನ್ನ ತೂಕ ಹೆಚ್ಚಿಗೆ ಆಗುತ್ತಾ. ಸೊ ನೋಡ್ರಿ, ಇದನ್ನ ತಗೊಂಡ್ರೆ ನಿಮ್ಗೆ ಹೊಟ್ಟಿ ಜಾಸ್ತಿ ಹಸಿತೈತಿ, ಆದ್ರೆ ಊಟ ನೀವ ಮಾಡ್ಬೇಕಾಗ್ತೈತ್ರಿ, ಒಳ್ಳೆ ಡೈಟ್ ಮೇಂಟೈನ್ ಮಾಡ್ಬೇಕಾಗ್ತೈತಿ, ಅಂದ್ರೆ ನಿಮ್ ತೂಕ ಹೆಚ್ಚಿಗೆ ಆಗ್ತೈತಿ. ಬರೀ ಈ ಪೌಡರ್ ತಿನ್ಕೊಂತ ಕುಂತ್ರೆ ನಿಮ್ ತೂಕ ಹೆಚ್ಚಿಗೆ ಆಗ್ತೈತೆ, ಆ ರೀತಿ ಏನಾಗಂಗಿಲ್ಲ. ಈ ಪೌಡರ್ ಜೊತೆಗೆ ಒಳ್ಳೆ ಆಹಾರ ಕೂಡ ನೀವೇ ಸೇವನೆ ಮಾಡ್ಬೇಕಾಗ್ತೈತಿ. ಇದ್ರಲ್ಲಿ ಹೊಟ್ಟಿ ಬಹಳ ಹಸಿತೈತಿ, ನೀವು ಊಟ ಮಾಡಿದ್ರೆ ತೂಕ ಹೆಚ್ಚಿಗೆ ಆಗ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದನ್ನ ನಿಮ್ಗೆ 360 ರೂಪಾಯಿದಾಗ 100 ಗ್ರಾಮ್ ಪೌಡರ್ ಸಿಗ್ತೈತ್ರಿ, ಮಶ್ರೂಮ್ ಮ್ಯಾಕ್ಸ್ ಪೌಡರ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನೀವು ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಆನ್ಲೈನ್ ಶಾಪಿಂಗ್ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ನೀವು ಇದನ್ನ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಪ್ರಾಡಕ್ಟ್ ತಗೋಣ ಅಂದ್ರೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಪಡ್ಕೊಂಡು ಆ ಪ್ರಾಡಕ್ಟ್ ತೋರಿ, ಇಲ್ಲ ಅದನ್ನ ಯೂಸ್ ಮಾಡ್ಕೋರಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.